ನೋಡು ಪುಣ್ಯಾತ್ಮ, ಒಂದು ಹೆಣ್ಣು ಅಥವಾ ಹೆಂಗಸಿನ ಸಂಸ್ಕಾರ ಎನ್ನುವಂತದ್ದು ಮನೆ ಅಂಗಳ ನೋಡಿದ್ರೆ ಗೊತ್ತಾಗ್ತದಂತೆ. ಹೌದಾ? ಹೌದಪ್ಪ. ಬೆಳಿಗ್ಗೆ ಬೇಗ ಎದ್ದು ಅಂಗಳದಲ್ಲೇ ಸೆಗಣಿ ಹಾಕಿ, ಬೆಳಿಗ್ಗೆ ಬೇಗ ಎದ್ದು ಅಂಗಳದಲ್ಲಿ ಸೆಗಣಿ ಹಾಕಿ, ಅಂಗಳದಲ್ಲಿ ಸೆಗಣಿ ಹಾಕಿ ಎಂತೆಂತದಲ್ಲ ಹೇಳ್ಬೇಡ. ಸಗಣಿಯನ್ನು ತಂದು ಸಾರಿಸಿ ಸೆಗಣಿ ಹಾಕಿ ಆಮೇಲೆ ನೀರು ಹಾಕಿ ಸಾರಿಸಿ ಅದನ್ನು ಬಿಡಿಸಿ ರಂಗೋಲಿಯನ್ನು ಇಟ್ಟು ಪದ್ಧತಿ ಅದು ಕ್ರಮ ಅದು ಅಲ್ವಾ? ನೋಡು ಪುಣ್ಯಾತ್ಮ, ಕಸ ಹಿಡಿಸುಡಿ ಹಾಕಲೇ ಇಲ್ಲ. ಯಾಕೆ ಈ ಲೆಕ್ಕದಲ್ಲಿ ನೀನು ಆಲೋಚನೆ ಮಾಡಬಾರದು. ಏನು? ನಿಮ್ಮ ಮನೆ ಅಂಗಳದಲ್ಲಿ ಕಸ ಮಾತ್ರ, ನಿಮ್ಮ ಮನೆ ಅಂಗಳದಲ್ಲಿ ಕಸ ನೀನು ಹೆಮ್ಮೆ ಪಡ್ಬೇಕು. ಯಾಕೆ? ಒಂದೊಂದ್ಸಲ ನಮ್ಮಲ್ಲಿ ಹೆಚ್ಚು ಕಡಿಮೆ ಆದ್ರೆ ಮನೆ ಒಳಗಿನ ಪಾತ್ರೆ ಎಲ್ಲ ಇರುವುದೇ ಅಂಗಳದಲ್ಲಿ. ಅಂತ ಪ್ರಕರಣ ಆಯ್ತಾ? ನೀವು ಬಿಸಿಯಾದ ಮತ್ತೆ ಅಂತದ್ದು ಇಲ್ಲ. ಹೌದಾ? ಇರ್ಲಿ, ಎಲ್ಲರ ಮನೆಯಲ್ಲಿಯೂ ಅದೇ ಪ್ರಕರಣ ಬಿಡು. ಹಾಗಂತ ಈಗ ನಾವಿಲ್ಲೇ ಇದ್ರೆ ಆಗ್ತದ? ಇಲ್ಲಿದ್ರೆ ಆಗುದಿಲ್ಲ. ಎಂತೇನು ಮಾತಾಡ್ಸ್ಬೇಕು? ಹೌದು, ಮಾತಾಡ್ಸ್ಬೇಕು ಅಂತ ಮಾಡ್ಬೋದು. ಪುಣ್ಯಾತ್ಮ, ಇದೆಂತದ? ಹೆಂಡತಿ ಮನೆ ಒಳಗೆ ಹೋಗ್ಬೇಕು ಎನ್ನುವ ಹಾಗೆ ಭಾವಿಸಿ ಒಳಗೆ ಹೋದನ್ನ ಎಂತದ? ಇದು ಪಾಮ ನೀ ಲಯ. ನೀನು ಲಯ? ಪಾಮ ನೀ ಲಯ. ನೀ ಯಾರನ್ನಾದ್ರೂ ಲಯ ಮಾಡುವುದಕ್ಕಿದ್ದವ? ಭಾಮನಿ ಲಯ. ಹಾಗೆ ಪರಿಸ್ಥಿತಿ ಮನೆ. ಹೌದು, ಅದು ಹೌದು. ಹಾಗಂತ ಒಳಗೆ ಹೋಗೋಣ ಅಂತ ಹೋದ್ರೆ ಬಾಗಿಲನ್ನು ಮುಚ್ಚಿದ್ದಾರೆ. ಎಂತ ನೋಡುವ? ಕರೆದು ನೋಡುವ. ಹೌದೌದು, ಕರೆದು ನೋಡಿದ್ರೆ ಕರೆಯುವ. ನೋಡು, ಹೋಗೋಣ. ನನ್ನ ಹೆಂಡತಿ ನೀನೆಂತ ಓ ಸತ್ಯಭಾಮ ಅಂತ ಹೇಳುದು? ನೀನ್ ಕರ್ದೆ ಅಂತ ನಾ ಕರ್ದದ್ದು. ನೀನು ಕರಿ ಹಾಗೆಲ್ಲ ಕರಿಬಾರ್ದು, ಪ್ರೀತಿಯಿಂದ ಕರೆಯೋದು ನಾನು. ಹಾಗಾಗಿ ನಾನು ಮತ್ತೆ ಕರಿಬೇಕು. ಇಷ್ಟೊತ್ತಿಗೆ ಆಗ್ತದೆ ಅದಲ್ವಾ? ಓ ಬಾಮ ಸೇರಿಸಿದ್ರೆ ಸೇರಿಸ್ಬೇಡ, ಬಿಡಿಸಿ ಹೇಳ್ಬೇಕು. ಹಾಗಾಗಿ ಅವರನ್ನು ಕರೆದ ಓ ಬಾಮೆ ಹೇಳ್ಬೇಕು, ಕೇಳ್ಬೇಕು. ಅಮ್ಮ, ಯಾರೋ ಬಂದಿದ್ದಾರೆ. ಮನೆಯ ಹೊರಗಡೆ ಯಾರೋ ಬಂದಿದ್ದಾರೆ. ಬಂದ ಕ್ಷಣದಿಂದ ನಾನು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಂದವರಿಗೆ ಹೆಸರಿಲ್ವೇನೆ? ಯಾರು ಅಂತ ಕೇಳಿ ಮಿತ್ರ, ಈಗ ಹೋಗಿ ಮಾತಾಡಿಸಿದಾಗ ಅವಳು ಹೇಳಿದ್ದೇನು, ಬಂದವರಿಗೆ ಹೆಸರಿಲ್ವೇನೆ ಯಾರು ಅಂತ. ಹೌದು, ನಮಗೆ ಹೆಸರು ಎಷ್ಟೆಲ್ಲ ಉಂಟು. ಎಷ್ಟೇ ಹೇಳುವುದಕ್ಕೆ ಒಂದು ಬಾಯಿ ಸಾಕಾಗುದಿಲ್ಲ. ಹಲವಷ್ಟು ಬೇಕು. ಓದಲ್ಲೆಲ್ಲ ನಿಮ್ಗೆ ಹೆಸರೇ ಎಂತದ್ದ? ಒಳ್ಳೆ ಹೆಸರು. ಒಳ್ಳೆ ಹೆಸರು. ಹಾಗೆ ಹಲವಷ್ಟು ಹೆಸರು ಉಂಟು. ಹಾಗಾಗಿ ಅದನ್ನು ಹೇಳಿಯೇ ಕರೆಯೋಣ.
ಒಳ್ಳೆ ಮಾಡಿದ್ದು ಮತ್ತೊಂದ್ಸಲ. ನೀನು ಹೇಳ್ತೀರ ನಾಗವೇಣಿ ಕೇಳೇನೆ ನಾನು ವೇಣುಗೋಪಾಲ ವೇಣುಗೋಪಾಲ ಕೂತು ಮಾಡಿದ್ದು ಒಳ್ಳೆದೇ. ನಿಂತು ಮಾಡಿ ಮತ್ತೊಂದ್ಸಲ. ನಿಂತ್ಕೊಂಡು ಹೌದಾ ನಾಗವೇಣಿ ಕೇಳೇನೆ ನಾನು ವೇಣುಗೋಪಾಲ ಯಾರು ಯಾರು ಎನ್ನುವ ಹಾಗೆ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ. ಓ ಬಾಮೆ, ನನಗೆ ಕರೆಯುವುದಕ್ಕೆ ಬಹಳಷ್ಟು ನಾಮಗಳುಂಟು. ಆ ನಾಮಗಳನ್ನು ಜೊತೆಗೆ ಕೇಳು. ಅಚ್ಯುತ ಅಂತ ಕರೀತಾರೆ. ಕೊಚ್ಚುತ್ತಾ. ಆ? ನಿನ್ಗೆ ಹೆಚ್ಚಾದ್ರೆ ಅದನ್ನು ಕಚ್ಚಬೇಕು. ಅಚ್ಯುತ. ಅಚ್ಯುತ. ಯಾಕೆ? ಹ್ಮ್. ಚ್ಯುತಿ ಇಲ್ಲದೆ ಮಾಡುವಂತ ಕಾರ್ಯವನ್ನು ಮಾಡಿದ ಕಾರಣ ಹ್ಮ್. ಅಚ್ಯುತ ಏನು ಹಾಗೆ ಕರೀತಾರೆ. ಮಾಧವ, ಗೋವಿಂದ, ಹೋಯ್ದ ಅವ್ಯಾರ? ಹೋಯ್ದ. ಗೋವಿಂದ. ಯಾಕೆ? ಯಾಕೆ? ಇನ್ನೊಂದು ಸಂದರ್ಭದಲ್ಲಿ ಹ್ಮ್. ಯಾರು ಕೊಟ್ಟಿದ್ದು? ಯಾರು? ದೇವೇಂದ್ರ ದೇವೇಂದ್ರ. ಅಲ್ವನ? ಹ್ಮ್. ಅವನೇ ಕೊಟ್ಟಂತ ಬಿರುದು ಹ್ಮ್. ಗೋವಿಂದ ರಾಜು ಎನ್ನುವ ಹಾಗೆ. ಹ್ಮ್. ಹಾಗಾಗಿ ಗೋವಿಂದ ಅಂತ ಕರೀತಾರೆ. ಹ್ಮ್. ಅಷ್ಟೇ ಯಾಕೆ ಎಲ್ಲರೂ ನನ್ನನ್ನು ಸಂತೋಷದಿಂದ ಗೋಪಾಲ ಅಂತ ಕರೀತಾರೆ. ಅಮ್ಮ ಗೋಪಾಲ ಬಂದಿದ್ದಾರೆ. ಗೋಪಾಲ ಅಂದ್ರೆ ದನ ಕಾಯುವುದಲ್ವೇನೆ? ಅವ್ರಿಗೆ ಇಲ್ಲೇನ್ ಕೆಲಸ? ಅವ್ರ ಹತ್ರ ಹೇಳು, ಆ ಉದ್ಯೋಗದಲ್ಲಿ ಕೆಲವರು ಇದ್ದಾರೆ, ನಿಮಗೆ ಉದ್ಯೋಗ ಕೊಡ್ಲಿಕ್ಕೆ ಉದ್ಯೋಗ ಖಾಲಿ ಇಲ್ಲ, ಬೇರೆ ಕಡೆ ಹೋಗ್ಲಿಕ್ಕೆ. ಇದು ಬೇಕಿತ್ತ? ಬೇಕಿತ್ತ ಪುಣ್ಯಾತ್ಮ. ಬಂದು ಹೇಳಿಸಿಕೊಳ್ಳುವುದು. ಹ್ಮ್. ಗೋಪಾಲ ಅಂತ ಹೇಳಿದ್ರೆ ಏನ್ ಹೇಳಿದ್ರು ಅವಳು? ದನ ಕಾಯು. ಎಂತ ತಾತ್ಸಾರ ಮಾಡಿಬಿಟ್ರು ಪುಣ್ಯಾತ್ಮ. ಅಲ್ವಾ? ನಾವು ಇಲ್ಲಿ ಈಗ ನಿಂತ್ಕೊಂಡಿದ್ದೇವಂದ್ರೆ ದನ ಕಾದ ಕಾರಣವೇ ನಿಂತ್ಕೊಂಡದ್ದು ಈಗ. ಮಿತ್ರ, ದನ ಕಾಯುವುದು ಎನ್ನುವ ಹಾಗೆ ತಾತ್ಸಾರ ಭಾವದಿಂದ ನಾವು ಕಾಣಬಾರದು. ನಿಜವಾಗಿ ದನ ಅಂತ ಹೇಳಿದ್ರೆ ಗೋ. ಗೋವನ್ನು ಗೋಮಾತೆ ಎನ್ನುವ ಹಾಗೆ ಪೂಜೆ ಮಾಡುವವರು ನಾವು. ನಮ್ಮ ಈ ನಾಡಿನಲ್ಲಿ ಅಥವಾ ಈ ಮಣ್ಣಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರು ಗೋವನ್ನ ದೇವರು ಎನ್ನುವ ಹಾಗೆ ಆರಾಧಿಸ್ತಾರೆ, ಪೂಜಿಸ್ತಾರೆ. ನಿಜವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳು. ಈಗ ಮನುಷ್ಯರಿಂದ ಏನಾದ್ರೂ ಪ್ರಯೋಜನ ಉಂಟೇನೋ? ಅದು ಇಲ್ಲ. ಇಲ್ಲವೇ ಇಲ್ಲ. ಆದ್ರೆ ಗೋಗಳಿಂದ ನಮಗಿಷ್ಟು ಪ್ರಯೋಜನ ಉಂಟು. ಸರಿಯಾಗಿ ನೀನು ಆಲೋಚನೆ ಮಾಡಿದ್ರೆ ನಿನಗೆ ಅರ್ಥ ಆಗ್ತದೆ. ಗೋಗಳಿಗೆ ನಾವೇನು ಕೊಡ್ತೇವೆ? ಹುಲ್ಲನ್ನ ಕೊಡ್ತೇವೆ. ಹುಲ್ಲನ್ನ ತಿನ್ನಂತ ಗೋವು ನಮಗೆ ಏನು ಕೊಡ್ತದೆ? ಹಾಲನ್ನ ಕೊಡ್ತದೆ. ಹಾಲಿಂದ ಮೊಸರಾಗ್ತದೆ. ಮೊಸರಿಂದ ಬೆಣ್ಣೆ ಮಾಡಲ್ಪಡ್ತದೆ. ಬೆಣ್ಣೆಯಿಂದ ತುಪ್ಪ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಸಗಣಿಯನ್ನ ತಟ್ಟಿ ಸುಟ್ಟಿದ್ದೇವೆ ಅಂತಾದ್ರೆ
ವಿಭೂತಿ ಆಗ್ತದೆ. ಗೋವಿಂದ ಇಷ್ಟೆಲ್ಲ ನಮ್ಗೆ ಉಪಯೋಗ ಆಗ್ತದೆ. ಆದ್ರೆ ಅವ್ರು ತಿಳ್ಕೊಳ್ಳೋದೇನು? ಏನು? ದನ ಕಾಯುವವರು ಅಂತ ತಾತ್ಸಾರ ಮಾಡಿದ್ರು. ಸತ್ಯ ವಿಚಾರ ಹೇಳುವುದಾ? ನಾವು ದನ ಕಾಯುವುದಲ್ಲ, ದನವೇ ನಮ್ಮನ್ನು ಕಾಯ್ತಾ ಉಂಟು ವಿಚಾರ ಯಾಕೆ ಕೇಳು. ಈಗ ಒಬ್ಬ ಅರಸ ಹೋಗುವಾಗ ಅವನ ಅಂಗರಕ್ಷಕರು ಎದುರಿನಿಂದ ಹೋಗ್ತಾರೆ, ಹೌದಾ? ನಿಜ. ಯಾಕೆ? ಅರಸನಿಗೆ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೆ ಅವನು ಎದುರುಗಡೆ ಹೋಗ್ತಾರೆ. ನಾವು ಹಾಗೆ ದನವನ್ನು ಹೊಡೆದುಕೊಂಡು ಹೋಗುವಾಗ ದನ ಎದುರುಗಡೆ ಹೋಗ್ತದೆ, ನಾವು ಹಿಂದಿಂದ ಹೋಗುವುದಲ್ವಾ? ಅದು ನಮಗೆ ರಕ್ಷಣೆ ಕೊಡುವುದು. ದನ ಕಾಯುವವನ ಕಾಯುವುದು ದನ. ನಿಜವಾಗಿ ಹೌದು. ಯಾಕಂದ್ರೆ ದನದಿಂದ ನಮ್ಗೆ ಬಹಳಷ್ಟು ಉಪಯೋಗಗಳು. ದನದ ಜೊತೆಯಲ್ಲಿ ಇದ್ದಾರೆ ಅಂತ ಆದ್ರೆ ಯಾವ್ದಾದ್ರು ಕಾಯಿಲೆ ಉಂಟನ? ದೇವರಾಣೆ ಬರುವುದಿಲ್ಲ. ದನವನ್ನ ದಿನಕ್ಕೆ ಒಮ್ಮೆ ಆದ್ರೂ ಸವರಿದೀವಿ ಅಂತ ಆದ್ರೆ ಮನುಷ್ಯನಿಗಿರುವಂತ ಕಾಯಿಲೆ ಎಲ್ಲ ದೂರ ಆಗ್ತದಂತ. ಆ ವಿಚಾರದಲ್ಲಿ ಇವರಿಗೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲದೆ ಬಹಳಷ್ಟು ಮಾತಾಡ್ತಾರೆ. ಗೋಪಾಲಕರು ಅಂತ ಹೇಳಿದ್ರು ಗೋವುಗಳನ್ನ ಕಾಯುವರು ಎನ್ನುವ ಹಾಗೆ ಅಸಡ್ಡೆಯನ್ನ ತೋರ್ತಾ ಇದ್ದಾರೆ. ಹಾಗಂತ ಏನು ಮಾಡುವ? ಬೇರೆ ಏನ್ ಮಾಡುವ? ಬಹಳಷ್ಟು ಸಾಧನೆ ಮಾಡಿದವನಲ್ವ ನಾನು. ಅದು ನನಗೆ ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ಎಂತದ? ನಿಂದು ಭಯಂಕರ ಸಾಧನೆ. ಭಯಂಕರ ಸಾಧನೆ ಅಂದ್ರೆ ಎಂತದ? ಪ್ರಕರಣ ನಿಂದು ಕೆಲವು ಉಂಟ, ನನಗೆ ಮಾತ್ರ ಗೊತ್ತದು. ಒಳ್ಳೊಳ್ಳೆ ಸಾಧನೆ ಮಾಡಿದ್ದೆ. ಹೌದು, ಬಹಳಷ್ಟು ಸಾಧನೆಯನ್ನ ಮಾಡಿದ್ದೇನೆ. ಮಾಡಿದ್ದು ಯಾವ್ದು ಹೇಳಿ? ಯಾವುದು? ಎತ್ತಿದ ಕತೆ ಹೇಳ. ನಾನು ಎತ್ತಿದ್ದ ಇಷ್ಟೊತ್ತಿಗೆಲ್ಲ ಬೇಡ. ಇಷ್ಟೊತ್ತಿಗೆ ಎತ್ತಿದ್ ಬೇಡ, ಚಪ್ಪಲಿ ಆಗ್ತದೆ. ಹೌದಾ? ಚಪ್ಪಲಿ ಹಾಕ್ಬಾರ್ದು, ಬಿಸಿಯಲ್ಲಿ ಹೋಗ್ಬೇಕು. ಹಾಗಾದ್ರೆ ಎತ್ತಿದ್ ಬೇಡ ಅಂತ ಆದ್ರೆ ಮೆಟ್ಟಿದ್ದುಂಟಲ್ಲ, ಅದನ್ನ ಹೇಳುದ? ಮೆಟ್ಟಿದ್ದೆ ಹೇಳುದು. ಅದು ಹೇಳುವ. ಮಿಟ್ಟುವುದಕ್ಕೆ ಅಭಿನಯ ಆಗ್ಬೇಕು. ಮಿಟ್ಟುವುದಕ್ಕೆ ನಾನು ಮಾಡ್ತೇನೆ, ಕಾಳಿಂಗವನ್ನು ನೀನು ಮಾಡಿ. ನೀನು ಆಗ ಹೇಳಿದೆಲ್ಲ ಅಂತ ಕೂತ್ಕೊಂಡು ಮಾಡಿದ್ದು ಬಹಳ ಚಂದ ಆಯಿತು, ಇನ್ನೊಮ್ಮೆ ಮಾಡಬೇಕಂತ ಹೇಳಿದೆ. ಈಗ ನೀನು ಮಲ್ಕೊಂಡಿದ್ದು ಬಹಳ ಚಂದ ಆಯಿತು, ಎಲ್ಲ ಹೇಳ್ತಾ ಇದ್ರೆ ಇನ್ನೊಮ್ಮೆ ಮಾಡಬೇಕು. ಇನ್ನೊಮ್ಮೆ ಇದು ಸಣ್ಣ ಕಾಳಿಂಗ ಒಂದ್ಸಲ ಮಿಡ್ದೆಲ್ಲ ಸುತ್ತೆ ಹೋಯ್ತು. ಬೇಡ. Cool.
ಆಗ್ಬೇಕು ಅಂತಾದ್ರೆ ನಾವು ಮಾಡಿದ ಸಾಧನೆಯನ್ನು ಇವಳಿಗೆ ಹೇಳಬೇಕು. ಹೇಳಬೇಕು ಅಂತಂದ್ರೆ ಬಹಳಷ್ಟು ಉಂಟು. ಹೌದು, ಬಹಳಷ್ಟು ಹೇಳಲಿಕ್ಕೆ ಸಮಯವೇ ಇಲ್ಲ. ಸಮಯ ಇಲ್ಲ. ಇವತ್ತು ಒಂದೇ ಹೇಳಬೇಕು. ಒಂದೇ ಹೇಳುವ. ಒಂದೇ ಹೇಳಿ ಬೇಗ ಮುಗಿಸ್ಬೇಕು. ಯಾವ್ದು ಹ್ಮ್. ಕೇಳಿ. ಇನ್ನೊಂದು ಸಂದರ್ಭದಲ್ಲಿ ಗೋಪಾಲಕರಿಗೂ ಹಾಗೂ ಗೋವುಗಳಿಗೆ ತೊಂದರೆ ಕೊಡ್ತಿದ್ದದ್ದು ಕಾಳಿಂಗ ಸಂತ. ಅದಿದ್ದು ಕಾಳಿಂದಿ ನದಿಯಲ್ಲಿ. ಅಂತ ಕಾಳಿಂಗನ ಹೆಡೆಯನ್ನು ಮೆಟ್ಟಿದಂತ ನಾನು ಕಾಳಿಂಗ ಮದ್ದನ ಏನು ಹಾಗೆ ನನ್ನ ಕರೀತಾರೆ. ಏನೇ ಕಾಳಿಂಗ ಮದ್ದನ ಬಂದಿದ್ದಾಳೆ? ಈಗ ಮಾತಾಡ್ಲಿ, ಈಗ ಮಾತಾಡ್ತಾನೆ. ಇವರು ಹಾವಾಡಿಗರು. ಹೌದು. ಅಯ್ಯೋ ದೇವರೇ, ಇಷ್ಟೊತ್ತಿಗೆ ಇಲ್ಲಿಗೆ ಯಾಕೆ ಬಂದೆ? ಅವರಲ್ಲಿ ಹೇಳು, ಇಲ್ಲಿ ಇದ್ದವರೆಲ್ಲ ಹೆಣ್ಣು ಮಕ್ಕಳು ಜೀವನದಂತ ಹಾವನ್ನು ಇಲ್ಲಿ ಬಿಡುವುದು ಬೇಡ, ಬೇರೆ ಕಡೆ ಬಿಡ್ಲಿಕ್ಕೆ ಹೇಳು. ತಪ್ಪು ಅವರದ್ದಲ್ಲ, ತಪ್ಪು ನನ್ನದೇ. ಯಾಕೆ ಯಾಕೆ ನಾ ಹಾವಿನ ಸುದ್ದಿ ಹೇಳಿದೆ ತಪ್ಪಾದದ್ದು ಅಲ್ಲಿ. ಅಲ್ಲೇ ಯಾಕೆ ಹಾವಿನ ಸುದ್ದಿ ಹೇಳುವ ಮೊದಲು ನನ್ನ ಜೊತೆಯಲ್ಲಿ ಇದ್ದದ್ದು ಯಾರು ಅಂತ ನಾನು ನೋಡ್ಕೊಳ್ಬೇಕಿತ್ತು. ಅಂದ್ರೆ ನಿನ್ನ ಲೆಕ್ಕದಲ್ಲಿ ನೀನು ಹಾವಿಡುವನಿದ್ದಾಗೆ ಇದ್ದೆ. ಕೇಳಿದ್ದೇನೆ, ಯಾವ್ದಾದ್ರು ಸಮಯ ಸಿಕ್ಕಿದ್ರೆ ಹೋಗೆಲ್ಲ ಹಾವಲ್ಲ ಹಿಡಿತಿ ಅಂತ ನೀನು ನೀ ದೊಡ್ಡ ದೊಡ್ಡ ಹಾವು ತಲೆ ಮಾಡ್ತೀಯಲ್ಲ, ನಾ ಹಿಡಿಯುವೆ. ಒಳ್ಳೆ ಸಂಪಾದನೆ ಪುಣ್ಯ ಅಂತ ನೀನು ಒಂದಲ್ಲ ಎರಡೆರಡು. ಅದು ಸಮಸ್ಯೆ ಆದದ್ದು. ಹಾಗಂತ ಇದು ಯಾವುದೇ ಹೇಳಿಲ್ಲ ಅಂತ ಹೇಳಿದ್ರು ಅವಳಿಗೆ ಅರ್ಥ ಆಗ್ಲಿಲ್ಲ ಅಂತಾರೆ. ಆಗ್ಲಿಲ್ಲ. ನೇರವಾಗಿ ಗಂಡ ಬಂದಿದ್ದೇನೆ ಸತ್ಯವಾಮ, ಬೇರೆ ಯಾರು ನಾನು ಗಂಡ ಕೃಷ್ಣ ಬಂದಿದ್ದೇನೆ. ಕೃಷ್ಣ ಬಂದ್ರೆ ಇಷ್ಟ ಬಂದ್ರೆ